ನೋಡಿ ಇವತ್ತಿನ ವಿಶೇಷ ನೋಡಿ, ಗ್ರಹಣ ನಡೀತಾ ಇದೆ, ಸಂಪೂರ್ಣ ಚಂದ್ರಗ್ರಹಣ. ಆದರೆ ಇನ್ನೂ ಸಂಪೂರ್ಣ ಚಂದ್ರಗ್ರಹಣದ ಹಂತಕ್ಕೆ ಹೋಗಿಲ್ಲ, ಹೋಗ್ತಾ ಇದೆ. ಇವಾಗ ಭೂಮಿ ಒಂದು ನೆರಳನ್ನು ಉಂಟು ಮಾಡ್ತಾ ಇದೆಯಲ್ಲ, ಆ ಹೊರಭಾಗದ ನೆರಳು ಅದು ದಟ್ಟವಾದ ನೆರಳಲ್ಲ, ವಿರಳವಾದ ನೆರಳು. ಆ ಭಾಗದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಇವಾಗ ಪೆನಂಬ್ರಲ್ ಎಕ್ಲಿಪ್ಸ್ ಅನ್ನೋ ನಡೀತಾ ಇದೆ. ಆದರೆ ನಮಗೆ ಗೊತ್ತಾಗ್ತಾನೇ ಇಲ್ಲ ನಡೀತಾ ಇರೋದು. 10 ಗಂಟೆ ಅಷ್ಟೊತ್ತಿಗೆ ಚಂದ್ರನ ಗೋಲ ಒಂದು ಭಾಗ ಕಪ್ಪಾಗೋದು ಕಾಣಿಸುತ್ತೆ. 11 ಗಂಟೆಯಿಂದ ಚಂದ್ರ ರಕ್ತವರ್ಣದ ಚಂದ್ರನಾಗಿ ಗೋಚರಿಸ್ತಾನೆ. 11ರಿಂದ 12:22 ಅಲ್ಲಿಂದ ಪುನಃ ಪಾರ್ಶ್ವಚಂದ್ರಗ್ರಹಣನೇ ಆಗುತ್ತೆ. ಕಡೆಗೆ ಪುನಃ ಭಾಗಶಃ ನೆರಳಿರುತ್ತಲ್ಲ, ಅದಕ್ಕೆ ತೆರಳಿ ಚಂದ್ರ 2:25ಕ್ಕೆ ನಾಳೆ ಬೆಳಗ್ಗೆ ಗ್ರಹಣ ಮುಕ್ತಾಯ ಆಗಿ ಹೊರಗೆ ಬರ್ತಾನೆ. ಆದರೆ ಹೀಗಾಗಿ ಇವಾಗ ನಾವು ಚಂದ್ರಗ್ರಹಣನ ನಾವು ನೋಡೋದಕ್ಕೆ ಆಗೋದು 10ನೇ ತಾರೀಕಿಂದ 10 ಗಂಟೆಯಿಂದ ಸುಮಾರು 12:20 ತನಕ ಚೆನ್ನಾಗಿ ಕಾಣಿಸುತ್ತೆ ಗ್ರಹಣ. 12:20 ಆದಮೇಲೆ 1:26 ತನಕವೂ ಕೂಡ ಗ್ರಹಣ ನಡೀತಾ ಇದೆ ಅನ್ನೋದು ನಮಗೆ ಒಂದಲ್ಲ ಒಂದು ರೀತಿ ಗೊತ್ತಾಗುತ್ತೆ. ಅದಾದಮೇಲೆ 2:25 ತನಕ ಗ್ರಹಣ ಇದ್ದರೂ ಗೊತ್ತಾಗಲ್ಲ. ಆದರೆ ನೋಡಿ, ಈಗಾಗಲೇ ಮೋಡ ಇಷ್ಟೊಂದಿದ್ದರೂ ಆವಾಗವಾಗ ಚಂದ್ರ ಹೊರಗೆ ಬರ್ತಾ ಇದ್ದಾನೆ. ಜನ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ. ನಾವು ನೋಡಿ, ಇಲ್ಲಿ ನೋಡಿದಾಗೆ ನಾವು ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ದೂರದರ್ಶಕಗಳು ಅಂದರೆ ಟೆಲಿಸ್ಕೋಪ್ನ ವ್ಯವಸ್ಥೆ ಮಾಡಿದ್ದೀವಿ. ನೋಡಿ, ಇದೀಗಾಗಲೇ ಉಪನ್ಯಾಸ ಆಯಿತು, ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಆಯಿತು ಈ ಪ್ರಯೋಗಗಳನ್ನು. ಹಾಗಾಗಿ ಈ ಕಾರ್ಯಕ್ರಮಗಳೆಲ್ಲ ಎಷ್ಟು ವರ್ಷಕ್ಕೊಮ್ಮೆ ಅಲ್ಲ, ವಿರಳವಾಗಿ ಪ್ರತಿ ತಿಂಗಳು ಆಗೋದು. ಸರ್, ಎಷ್ಟೋ ಜನ ಇದನ್ನು ನೋಡಬೇಕು ಅನ್ನೋದೊಂದು ಬಯಕೆ ಇರುತ್ತೆ. ಎಷ್ಟೋ ಮಕ್ಳಿಗೊಂದು ಕೇಳೋದು ಏನಪ್ಪ ಇದೇನಂತ ಇರುತ್ತೆ, ಭಯಪಟ್ಟು ಅಥವಾ ಏನೋ ಒಂದಿದ್ರೆ ಮನೆಯಿಂದ ಹೊರಗಡೆ ಬರದೇ ಇರೋ ರೀತಿ ಆ ಥರ ಕೆಲವು ಮನಸ್ಥಿತಿ ಇರುತ್ತೆ. ಯಾವುದು ಸರಿ, ಯಾವುದು ಸರ್ ವೈಜ್ಞಾನಿಕವಾಗಿ ಅಲ್ಲ? ನೋಡಿ, ನೋಡೋದ್ರಿಂದ ನನ್ನ ಪ್ರಕಾರ ವಿಜ್ಞಾನದ ದೃಷ್ಟಿಯಿಂದ ನೀವು ಇದನ್ನು ನಾವು ಸ್ವಲ್ಪ ಈ ಕಡೆ ಹೋಗ್ಬೋದು ಅನಿಸುತ್ತೆ ನಾವು. ಏಕೆಂದರೆ ಇದು ಇವಾಗ ಚಂದ್ರನ ಬೆಳಕು, ಚಂದ್ರಗ್ರಹಣದ ವೇಳೆಯಲ್ಲಿ ಚಂದ್ರನಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕು, ಚಂದ್ರನಲ್ಲಿ ಬೀಳೋ ಬೆಳಕೆ ಕಡಿಮೆ ಪೂರ್ಣ ಗ್ರಹಣದ ಸಂಪೂರ್ಣ ಗ್ರಹಣದ ವೇಳೆನಲ್ಲೂ. ಹಾಗಾಗಿ ಪ್ರತಿ ದಿವಸ ಚಂದ್ರನ ನೋಡಿದಾಗ ಕಣ್ಣಲ್ಲಿ ಏನೂ ಆಗೋದಿಲ್ಲ ಅಂದರೆ, ಕಣ್ಣಿಗೆ ಏನಾಗಲ್ಲ ಅಂದರೆ, ಅದಕ್ಕಿಂತ ಕಡಿಮೆ ಕೆಂಪು ಬಣ್ಣದ ಬೆಳಕು ಬಂದು ನಮ್ಮ ಕಣ್ಣನ್ನು ತಲುಪ್ತಾ ಇದ್ದರೆ ಏನಾಗುತ್ತೆ? ಏನೂ ಆಗೋದಿಲ್ಲ. ಇದು ಸಂಪೂರ್ಣವಾಗಿ ಸುರಕ್ಷಿತ. ಸರ್, ನಾವು ಸರಿಸುಮಾರು ಒಂದು 8-8 ನೋಡಿದ್ವಿ. ತುಂಬ ಬ್ರೈಟ್ನೆಸ್ ಆಗಿ ಚಂದ್ರ ಕಾಣ್ತು. ಅಲ್ಲ, ಅದು ಹಂಗೆ ಅನಿಸುತ್ತೆ. ಏನು ವಿಶೇಷತೆ ಏನಿಲ್ಲ. ಚಂದ್ರ ಹಂಗೆ ನೋಡೋಕೆ ಹೋದರೆ ತನ್ನ ಮೇಲೆ ಬೀಳೋ ಬೆಳಕಿನ 7% ಬೆಳಕನ್ನು ಮಾತ್ರ, 6ರಿಂದ 7% ಬೆಳಕನ್ನು ಮಾತ್ರ ಪ್ರತಿಫಲಿಸುತ್ತೆ. ಆದರೂ ಕೂಡ ಅದು ಸಾಕಷ್ಟು ಪ್ರಖರವಾಗಿ ಕಾಣಿಸುತ್ತೆ. ಭೂಮಿ ಅದಕ್ಕಿಂತ 6 ಪಟ್ಟು ಹೆಚ್ಚು ಪ್ರತಿಫಲಿಸುತ್ತೆ ಬೆಳಕನ್ನು. ನೀವೇನಾದರೂ ಚಂದ್ರನ ಮೇಲೆ ನಿಂತ್ಕೊಂಡು ಭೂಮಿನ ನೋಡಿದ್ರೆ ಇನ್ನೆಷ್ಟು ಪ್ರಖರವಾಗಿ ಬ್ರೈಟಾಗಿ ಕಾಣಿಸ್ಬೋದು ಅಂತ ನೀವು ಅನ್ಕೋಬೋದು. ಸರ್, ಎಷ್ಟೋ ಜನ ಇದನ್ನು ನಾನು ಇನ್ನೂ ನೋಡ್ಬೋದಾ, ನೋಡೋಕ್ಕಾಗಲ್ವಾ ಅನ್ನೋದೊಂದು ಕುತೂಹಲ, ಒಂದು ಮನಸ್ಥಿತಿ ಒಂದಿರುತ್ತೆ. ಅಂಥ ಜನಕ್ಕೆ ಅಂಥವ್ರಿಗೆ ಏನು ಹೇಳ್ಬೋದು? ಖಂಡಿತ ಇದನ್ನು ನೋಡಿ ಆನಂದಿಸಬೇಕು. ಯಾಕಂದರೆ ಪ್ರಕೃತಿ ದತ್ತವಾದ ವಿದ್ಯಮಾನ ಇದು. ಪ್ರಕೃತಿ ನಮಗೆ ಇಂತಹ ಒಂದು ಅದ್ಭುತವಾದ ದೃಶ್ಯವನ್ನು ನೋಡುವಂತಹ, ಕಣ್ತುಂಬಿಕೊಳ್ಳುವಂತಹ ಅವಕಾಶನ ಕಲ್ಪಿಸ್ಕೊಟ್ಟಿದೆ. ಹೀಗಾಗಿ ಖಂಡಿತ ಇದನ್ನು ನೋಡಬೇಕು. ವೈಜ್ಞಾನಿಕವಾಗಿ ಹೇಳೋದಾದರೆ ಯಾರು ನಮಗೆ ಒದಗಿಸ್ಕೊಡ್ತಾರೆ ಇದೆಲ್ಲ? ಪ್ರಯೋಗಗಳನ್ನು ಮಾಡಿ ನಾವು ಎಷ್ಟೋ ವಿಚಾರ ಕಂಡುಕೋಬೋದಾದರೆ, ಯಾವುದೇ ಒಂದು ಖರ್ಚಿಲ್ಲದೆ ಪ್ರಕೃತಿ ದತ್ತವಾದ ಇಂತಹ ವಿದ್ಯಮಾನವನ್ನು ಬರಿಗಣ್ಣಿಂದ ನೋಡಿ ಕಣ್ಣು ತುಂಬ್ಕೋಬೋದು, ವಿಷಯಗಳನ್ನು ಗಮನಿಸ್ಬೋದು, ಕಲಿಬೋದು. ಅಂದರೆ ಖಂಡಿತ ನಾವು ಮಾಡೋದು ಒಳ್ಳೆಯದಲ್ವ? ಎಷ್ಟೋ ಜನ ಮನೇಲಿ ಇಟ್ಕೊಂಡು ಇದು ಎಕ್ಸ್ರೇ ಅದರಿಂದ ನೋಡ್ಬೋದು, ಆ ಥರ ನೋಡ್ಬೋದು. ಅದೆಲ್ಲ ಎಕ್ಸ್ರೇ ಅಲ್ಲ, ಅಂದರೆ ಒಂದು ವಿಶೇಷವಾದ ಒಂದು ಫಿಲ್ಟರ್, ಶೋಧಕದ ಮೂಲಕ, ಕನ್ನಡದ ಥರ ಇರೋದು, ಅದು ಮೂಲಕ ನೋಡೋದು. ಬರೀ ಸೂರ್ಯಗ್ರಹಣ, ಚಂದ್ರಗ್ರಹಣಕ್ಕಲ್ಲ. ನೋಡಿ, ಚಂದ್ರಗ್ರಹಣ ಏನಿಲ್ಲ ನೋಡಿ, ಅಲ್ಲೇ ಕಾಣಿಸ್ತಾ ಇದೆ. ಆಚೆ ಬಂತು. ನೋಡಿ ಈಗ ಯಾವ ರೀತಿ ಬಂದು ಕಾಣಿಸ್ತಾ ಇದೆ. ಬಹಳ ಸಂತೋಷ. ನೋಡೋಣ ಖಂಡಿತ. ಇನ್ನು ಇವಾಗ ಎಷ್ಟು ವೇಳೆ? ಇವಾಗ ಹತ್ತಿರ 10 ಗಂಟೆಗೆ 10 ನಿಮಿಷ ಇದೆ. ಇವಾಗಲೇ ಪ್ರಾರಂಭ ಆಗಿದೆ. 9:47ಕ್ಕೆ ಶುರು ಆಗಿದೆ. ಓಕೆ, 9:57ಕ್ಕೆ ಪ್ರಾರಂಭ ಆಗುತ್ತೆ. ಕ್ಷಮಿಸಬೇಕು. ನೋಡಿ, ಇನ್ನೇನು ಚಂದ್ರಗೋಲ
ಮಸಕಾಗೋದು ಅಂದರೆ ಕಪ್ಪಾಗೋದು ಒಂದು ಕಡೆಯಿಂದ ಪ್ರಾರಂಭ ಆಗುತ್ತೆ. ಇವಾಗ ನೋಡೋಣ, ನಾವು ಗಮನಿಸಿ. ಕಪ್ಪಾದ ನಂತರ ರೆಡ್ ಆಗೋ ಕೆಂಪು ಕಪ್ಪಾಗಿ ಸುಮಾರು 1 ಗಂಟೆ ಕಪ್ಪಾಗಕ್ಕೆ ಶುರು ಆಗೋದು 9:57ಕ್ಕೆ, ಇನ್ನೊಂದು 2-3 ನಿಮಿಷದಲ್ಲಿ. ಕಪ್ಪು ಅಂದರೆ ಒಂದೇ ಸಲ ಕಪ್ಪಾಗಲ್ಲ, ಹಂತವಾಗಿ ನಿಧಾನ ಕಪ್ಪಾಗ್ತಾ ಬರುತ್ತೆ. ಆಮೇಲೆ 11 ಗಂಟೆಯಿಂದ 12:22ವರೆಗೂ ರಕ್ತವರ್ಣದ ಚಂದ್ರನಾಗಿ ಚಂದ್ರ ಗೋಚರಿಸ್ತಾರೆ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.